ನಮಸ್ತೆ, ನಾನು ದಿವ್ಯಾ ಮೇಡಮ್. ಸೇಂಟ್ ಮಿರಾಸ್ ಪಬ್ಲಿಕ್ ಸ್ಕೂಲ್, ಚಿಕ್ಕಗೊಲ್ಲರಹಟ್ಟಿ. ಈ ಶಾಲೆ 20 ವರ್ಷಗಳಿಂದ ಶಾಲೆ ನಡೀತಾ ಬಂದಿದೆ. ನಾನು 20 ವರ್ಷಗಳಿಂದ ಈ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಉತ್ತಮ ಶಿಕ್ಷಣ ಕೊಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಯಾಕಂದರೆ ಇಲ್ಲಿ ಬಡ ಮಕ್ಕಳು ಮತ್ತು ಅವಿದ್ಯಾವಂತರ ಮಕ್ಕಳುಗಳು ತುಂಬ ಓದ್ತಾ ಇದ್ದರು, ಈಗಲೂ ಓದ್ತಾ ಇದ್ದಾರೆ. ಬಟ್ ಆದರೂ ಮೊದಲಿಗೂ ಇವಾಗೂ ನಾವು ಲೆಕ್ಕ ಹಾಕ್ಕೊಂಡ್ರೆ ಇವತ್ತು ಎಷ್ಟೋ ಉತ್ತಮ ಮಟ್ಟದಲ್ಲಿ ಪೋಷಕರು ಅರಿವನ್ನು ಮೂಡಿರೋ ಅಂಥ ಪೋಷಕರಿದ್ದಾರೆ ನಮ್ಮ ಶಾಲೆಯಲ್ಲಿ. ಉತ್ತಮ ಶಿಕ್ಷಣ ಅಂದರೆ ಇವತ್ತು CBSE ಎಲ್ಲ ಪೋಷಕರು CBSE ಮಾರು ಹೋಗಿದ್ದಾರೆ. CBSE ಅಷ್ಟು ಫೀಸ್ ಕಟ್ಟೋಕ್ಕಾಗದೇ ಇದ್ದರೂ ಕೂಡ ಸಾಲ ಸೂಲಕ್ಕೆ ಸಿಕ್ಕಿ ನಲುಗ್ತಿದ್ದಾರೆ. ಬಟ್ ಅಂತಹ ಪೋಷಕರಿಗೆ ಕಡಿಮೆ ಫೀಸಲ್ಲಿ CBSE ಪ್ಯಾಟ್ರನ್ನಲ್ಲಿ ಎಜುಕೇಷನ್ ಕೊಡ್ತಾ ಇರೋ ಉತ್ತಮವಾದ ಶಾಲೆ ಅಂದರೆ ಸೇಂಟ್ ಮಿರಾಸ್ ಶಾಲೆ. ಈ ಶಾಲೆಯಲ್ಲಿ 10 ವರ್ಷಗಳಿಂದ 14 ವರ್ಷದ ಬ್ಯಾಚು SSLC ಪಾಸ್ಔಟ್ ಆಗಿರೋ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಮಾಧ್ಯಮದಲ್ಲೂ ತೊಡಗಿಸ್ಕೊಂಡಿದ್ದಾರೆ. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಕಮಿಷನರ್ ಆಗ್ಬೋದು, ಔಟ್ ಆಫ್ ಅಲ್ಲಿ ಇದ್ದಾರೆ. ಎಲ್ಲ ಮಾಧ್ಯಮದಲ್ಲೂ ನನ್ನ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ನನ್ನ ವಿದ್ಯಾರ್ಥಿಗಳ ಬಾಂಧವ್ಯ ಹೇಗಿದೆ ಅಂದರೆ ಇವತ್ತಿಗೂ ತಾಯಿ ಮಕ್ಕಳ ಬಾಂಧವ್ಯ ಇದೆ. ಅವರು ಎಲ್ಲೇ ಕೆಲಸ ಮಾಡ್ತಾಯಿದ್ರು, ಯಾವುದೇ ಉದ್ಯಮದಲ್ಲಿದ್ದರೂ ಕೂಡ ಅವರು ಫ್ರೀ ಸಿಕ್ತಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ನಮ್ಮ ಪೋಷಕರು ಅಷ್ಟೇ ಇವತ್ತು ಎಷ್ಟು ಭಾವುಕರಾಗ್ತಾರೆ ಅಂದರೆ ನಾನು ಸಿಕ್ಕಿದಾಗ ಪ್ರತಿಯೊಂದು ಪ್ರೋಗ್ರಾಮ್ಗೂ, ಪ್ರತಿಯೊಂದು ಅವರ ಮನೆ ಫಂಕ್ಷನ್ಗಳಿಗೆ ಅವರ ಮನೆಯವರ ಫ್ಯಾಮಿಲಿ ಮೆಂಬರ್ ಥರ ನನ್ನನ್ನು ಇನ್ವೈಟ್ ಮಾಡ್ತಾರೆ. ಹೋದಾಗ ತುಂಬ ಭಾವುಕರಾಗ್ತಾರೆ. ಯಾಕೆ ಅಂದರೆ, ಮ್ಯಾಮ್ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಪ್ರದಾಯ ಕೊಟ್ಟಿದ್ದೀರಾ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ. ಇವತ್ತು ಕೂಡ ನಮ್ಮ ಮಕ್ಕಳು ಅಪ್ಪ ಅಮ್ಮ ಅಂದರೆ ತುಂಬ ಪ್ರೀತಿ, ಅಷ್ಟೇ ಗೌರವದಿಂದ ಇದ್ದಾರೆ. ಬಟ್ ಇಂತಹ ಉತ್ತಮ ಪ್ರಜೆಯನ್ನಾಗಿ ಮಾಡಿದ್ದೀರಾ, ನಿಮಗೆ ನಾವು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲಲ್ಲ ಮೇಡಮ್ ಅಂತ ಹೇಳ್ತಾರೆ. ಬಟ್ ಅಂಥ ಒಂದು ಶಿಕ್ಷಣ ಕೊಡೋದ್ರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ನನ್ನ ಮುಖ್ಯ ಉದ್ದೇಶನೇ ಹಣ ಮಾಡೋದಲ್ಲ. ನನ್ನ ಮುಖ್ಯ ಉದ್ದೇಶ ಒಳ್ಳೆ ಸಂಸ್ಕೃತರನ್ನಾಗಿ, ಒಳ್ಳೆಯ ಪ್ರಜೆಯನ್ನಾಗಿ ಸಮಾಜಕ್ಕೆ ಬಿಡಬೇಕು. ಇದು ನನ್ನ ಉದ್ದೇಶ. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು. ನಾನು ಓದಬೇಕು ಅನ್ನೋ ಆಸೆನ ಪರಿಪೂರ್ಣ ಆಗಲಿಲ್ಲ. ನಾನು ಇನ್ನೂ SSLC ಓದ್ತಾ ಇದ್ದಾಗೆ ಮದುವೆ ಮಾಡಿ ಕಳಿಸಿದ್ರು. ಬಟ್ ಆಗ ಆ ನನ್ನ ಆಸೆನ ಈಡೇರಿಸೋದಕ್ಕೋಸ್ಕರ ನಾನು ಸ್ಕೂಲ್ನ ಕಟ್ಟಿದ ಮೇಲೆ ನಾನು ಡಿಗ್ರಿ ಮಾಡಿ B.Ed ಮಾಡಿಕೊಂಡು ನಾನು ಈ ಶಾಲೆನ ಬಡ ಮಕ್ಕಳನ್ನು ಹಸಿವಿರೋ ಅಂಥ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅನ್ನೋದು ನನ್ನ ಮೇಯ್ನ ಉದ್ದೇಶ ಆಗಿದೆ. ಆ ಉದ್ದೇಶ ನಾನು ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಬಟ್ ಹಾಗೆ ಇವತ್ತು ಒಂದು ಶಾಲೆ ಒಳ್ಳೆ ಉತ್ತಮ ಮಟ್ಟಕ್ಕೆ ಬರಬೇಕು ಅಂದರೆ ಇಲ್ಲಿ ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಮಗೆ ಈಕ್ವಲ್ ಆಗಿ ಬರಬೇಕು. ಬಟ್ ಅಲ್ಲಿ ಯಾರದ್ದೂ ನನಗೆ ತೊಂದರೆ ಇಲ್ಲ. ನಮ್ಮ ಪೋಷಕರಲ್ಲ, ಅವರು ಬಂಧುಗಳ ಥರ ಸಹಕರಿಸ್ತಾರೆ, ನನಗೆ ಕೋಆಪ್ರೇಷನ್ ಕೊಡ್ತಾರೆ. ಶಾಲೆಗೆ ಒಂದು ಅಡ್ಮಿಷನ್ಗಾಗ್ಬೋದು, ಮಕ್ಕಳ ವಿದ್ಯಾಭ್ಯಾಸದಲ್ಲಾಗ್ಬೋದು, ಪ್ರತಿಯೊಂದರಲ್ಲೂ ನನಗೆ ಪೋಷಕರ ಸಹಕಾರ ಸದಾ ಇದೆ. ಯಾಕಂದರೆ ಒಂದು ಅಣತೆ ಉರಿಬೇಕಾದ್ರೆ ಅದು ಹೇಳುತ್ತೆ, ಎಣ್ಣೆ ನಾನು ಹೆಚ್ಚು, ಬತ್ತಿ ನಾನು ಹೆಚ್ಚು, ಇಲ್ಲ ಹಣತೆ ನಾನು ಹೆಚ್ಚು ಅಂತ. ಇಲ್ಲಿ 3 ಹೊಡೆದಾಡ್ತಲ್ಲಿ ಹಣತೆ ಕೆಳಗಡೆ ಬಿದ್ದರೆ 3 ಜನ ಬೆಳಕು ಬರಲ್ಲ, ಅಲ್ಲಿ ಕತ್ಲೆ ಆಗುತ್ತೆ. ಬಟ್ ಅಂಥ ಕತ್ಲಾಗಬಾರ್ದು ಅಂದರೆ ನನ್ನ ಶಾಲೆಯಲ್ಲಿ ಹಣತೆ, ಎಣ್ಣೆ ಮತ್ತು ಬತ್ತಿಗೆ ಸಮಾನವಾಗಿ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಸಮಾನವಾಗಿ ಕೋಆಪ್ರೇಷನ್ ಕೊಡ್ತಾ ಇರೋದ್ರಿಂದ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ನನಗೆ ಸಹಾಯ ಆಗ್ತಾ ಇದೆ. ಯಾಕಂದರೆ ಇದೆಲ್ಲ ಕ್ರೆಡಿಟು ನಮ್ಮ ಪೋಷಕರಿಗೆ, ಶಿಕ್ಷಕರಿಗೆ ಸೇರಬೇಕು. ಅವರು ಶಿಕ್ಷಕರು ಕೂಡ ಯಾರು ನಾವು ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದೀವಿ ಅಂತ ಇಲ್ಲ, ಎಲ್ಲರೂ ಒಂದು ಫ್ಯಾಮ್ಲಿ, ಸೇಂಟ್ ಮಿರಾಸ್ ಫ್ಯಾಮ್ಲಿ ಅಂತಲೇ ನಾವು ಹೆಸರು ಕೊಟ್ಟಿರೋದು. ಒಂದು ಫ್ಯಾಮ್ಲಿ ಮೆಂಬರ್ ಆಗಿ ಇಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು 20 ವರ್ಷದ ಈ ಸಾಧನೆಯನ್ನು ನಾವು ಈ ಫೆಬ್ರವರಿ 15ನೇ ತಾರೀಕು SG ಕನ್ವೆನ್ಷನ್ ಹಾಲ್ನಲ್ಲಿ ಸ್ಕೂಲ್ ಡೇ ಅಂದರೆ ಸೇಂಟ್ ಮಿರಾಸ್ ಅನುಬಂಧ ಅನ್ನೋ ಒಂದು ಸ್ಕೂಲ್ ಡೇನ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಅನುಬಂಧ ಅನ್ನೋ ಹೆಸರಲ್ಲೇ ತೋರಿಸುತ್ತೆ ನಮ್ಮ ಪೋಷಕರ, ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಅನುಬಂಧ ಎಷ್ಟಿದೆ ಅಂತೇಳಿ. ಬಟ್ ಅಂಥ ಒಂದು ಅನುಬಂಧ ಕಾರ್ಯಕ್ರಮಕ್ಕೆ ಡಾಕ್ಟರ್ ಆಂಜನಪ್ಪನವರು ಮತ್ತು ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ ನಟಿಸ್ತಾ ಇರುವಂತಹ ಪಂಕಜ ಮೇಡಮ್ ಅವರು ಮತ್ತು ನಮ್ಮ MLC ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ MLC ಆಗಿ ಸತತವಾಗಿ ಗೆಲ್ತಾ ಬಂದಿರೋ ನಮ್ಮೆಲ್ಲರ ಕಷ್ಟ ಸುಖಗಳಿಗೆ ಕೈ ಜೋಡಿಸ್ತಾ ಇರೋವಂಥ ನಮ್ಮ MLC ಪುಟ್ಟಣ್ಣನವರು ಆಗಮಿಸ್ತಾ ಇದ್ದಾರೆ. ಮತ್ತು ತತ್ವ ಸ್ಕೂಲ್
ಪ್ರಿನ್ಸಿಪಾಲರಾದಂಥ ಮಮತಾ ರಾವ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಇನ್ನು ಈ ಊರಿನ ಹಿರಿಯ ಮುಖಂಡರು ಮತ್ತು ಕಾರ್ಯದ ಪಂಚಾಯಿತಿ ಅಧ್ಯಕ್ಷರುಗಳು, ಮೆಂಬರ್ಗಳು, ನಮಗೆ ಬೇಕಾಗಿ ಸಪೋರ್ಟ್ ಕೊಡ್ತಾ ಇರೋ ಎಲ್ಲ ಪೋಷಕರು ಮತ್ತು ನಮ್ಮ ಶಾಲೆಗೆ ಸತತವಾಗಿ ಯೂನಿಫಾರ್ಮ್ ಆಗ್ಬೋದು, ಬುಕ್ಸ್ ಆಗ್ಬೋದು, ಪ್ರತಿಯೊಂದು ನಮಗೆ ಸರ್ವಿಸ್ ಮಾಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ತುಂಬ ಹೃದಯದ ಆಂದ್ರಿಂಗ್ನ ನಾವು ಮಾಡ್ಕೊಂಡಿದ್ದೀವಿ. ಬಟ್ ಹಾಗೆ ನಮ್ಮ ಸತತವಾಗಿ ಬಟ್ಟೆ ಯೂನಿಫಾರ್ಮ್ ಸರ್ವ್ ಮಾಡ್ತಾ ಇರೋ ನಮ್ಮ ಒಬ್ಬರು ಟೈಲರು ಮಕ್ಕಳಿಗೆ ಈ ಸರಿ ನಾವು ಊಟ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರ ಬಾಂಧವ್ಯಗಳು ತುಂಬ ಆತ್ಮೀಯವಾಗಿದೆ. ಆ ಒಂದು ಆತ್ಮೀಯ ಹೀಗೆ ಇರಲಿ. ನಮ್ಮ ಎಲ್ಲ ಪೋಷಕರು ಮತ್ತು ಎಲ್ಲ ಈ ಸುತ್ತಮುತ್ತಲಿನ ಸಾರ್ವಜನಿಕರೆಲ್ಲರೂ ಬಂದು ನಮ್ಮ ಸ್ಕೂಲ್ ಡೇ ಅಂದರೆ ಅನುಬಂಧ ಸಂಭ್ರಮ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೀನಿ.